ಅವಳಿಗೆ ಯಾವಳು ಹೇಳಿದ್ಲು, ಅವನಿಗೆ ಯಾವನ್ ಹೇಳ್ದ ಎಲ್ಲ ತಿಳ್ಕೊಂತೀನಿ. ಕಟ್ಕೊಂಡು ಕುಟ್ಕೊಂಡು ಹೇಳ್ಕೊಂಡ್ರೆ ನನ್ಗೆ ಏನು ಮಾಡಕ್ಕಾಗಲ್ಲ ಪ್ರಿಯಾ. ನಿಮ್ದು ಓಡಾಡಿದ್ರು ಇದೆಲ್ಲ ಆಗ್ಬಿಡ್ರಿ ಮಾರ್ರೆ, ಸಾಯ್ಲಿ. ಆಮೇಲೆಲ್ಲ ನಗ್ತಾರೆ. ಅದೇ ಅದು ಯಾರು ಹೇಳೋ ಚಪ್ಪ ಮಕ್ಳು ಬಿಡು. ಯಾರಂತ ಹೇಳು ಕರೆಕ್ಟ್ ಆಗಿ. ಯಾರು ಹೇಳಿದ್ರು ಕರ್ಕೊಂಬರ್ಲಾ? ಅವಳಿಗೇನ್ ಮನೇಲಿ ಮಾಡಕ್ ಕೆಲ್ಸ ಮಾಡ್ತಾಳೆ. ನಾನಾ ಕರ್ಕೊಂಬ ಹೇಳ್ದವ್ರನ್ನ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಯುನಿಕ್ಕಾಗಿ ಒಂದು ಯೋಚನೆ ಮಾಡ್ಕೊಂಡಿದ್ದೀನಿ. ಸೊ ನಾರ್ಮಲಿ ಡೈಲಿ ವ್ಲಾಗ್ಸ್ ಥರ ಮಾಡೋದಕ್ಕಿಂತ ಇವತ್ತೇನಾದ್ರು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಪ್ರ್ಯಾಂಕ್ ಅಂತ ಹೇಳಿದರೆ, ಕಾಲ್ ಮಾಡಿ ನಾನು ಜಸ್ಟ್ ಮೆಸೇಜ್ ಮಾಡಿರ್ತೀನಿ, ಓದೋರಿಗೆ ಮೆಸೇಜ್ ಮಾಡ್ತೀನಿ, ಯಾರ್ಯಾರು ಓದಲ್ಲ ಅವ್ರಿಗೆ ಕಾಲ್ ಮಾಡ್ತೀನಿ. ಓಕೆನಾ? ಟೆಕ್ಸ್ಟ್ ಯಾರ್ಯಾರು ಓದಲ್ಲ ಅವ್ರಿಗೆ ಕಾಲ್ಸ್ ಮಾಡ್ತೀನಿ, ಯಾರ್ಯಾರು ಮೆಸೇಜಸ್ ಓದ್ತಾರೆ ಅವ್ರಿಗೆ ನಾನು ಟೆಕ್ಸ್ಟ್ ಮಾಡ್ತೀನಿ. ಅದ್ರ ಥ್ರೂ ಅವರೇ ಮೆಸೇಜ್ ಮಾಡ್ತಾರೆ, ಅವ್ರು ಕಾಲ್ ಬ್ಯಾಕ್ ಮಾಡ್ತಾರೆ ನೋಡಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಈಗ ನಾನು ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡ್ತೀನಿ. ಎಲ್ಲಿ ಯಾರ ಹತ್ರ? ನಾನು ಎಲ್ಲೂ ಹೋಗಿಲ್ಲ ಅಲ್ಲ, ನಿಮಗೆ ಗೊತ್ತು ಯಾರ ಹತ್ರ ಏನು ಹೇಳಿದ್ದೀರಾ ಅಂತ. ಹಲೋ ಹಲೋ, ಹೇಳಿ, ಯಾರು ಏನ್ ಹೇಳಿದ್ರು? ಯಾರೋ ಹೇಳಿದ್ರು ಬಿಡಿ. ನಾನೀಗ ಹಂಗೆಲ್ಲ ಕೇಳ್ಕೊಂಡಿರಕ್ಕಿಲ್ಲ ಪ್ರಿಯಾ, ನನ್ಗೆ ಗೊತ್ತು ನಿಮಗೆ. ನಾನು ಎದುರುಗಡೆನೆ ಹೇಳೋದು. ಸುಮ್ನೆ ನನ್ ಬಗ್ಗೆ ಏನೋ ಹೇಳ್ಕೊಂಡು ಯಾರೋ ಏನೋ ಹೇಳಿದ್ರು, ಅವ್ರು ಹೇಳಿದ್ರು. ನಾನು ಏನ್ ನಂಬಿಲ್ಲ, ಅದಕ್ಕೆ ಅಲ್ವಾ ನಿಮ್ಮನ್ನ ಕೇಳಿದ್ದು. ನನಗೆ ಅವಳು ಯಾವಳು ಹೇಳಿದ್ದು ಕಾನ್ಫಿಡೆನ್ಸ್ ಹಾಕಿ, ಅವಳಿಗೆ ಯಾವಳು ಹೇಳಿದ್ಲು, ಅವನಿಗೆ ಯಾವನ್ ಹೇಳ್ದ ಎಲ್ಲ ತಿಳ್ಕೊಂತೀನಿ. ಯಾರೋ ಹೇಳಿದ್ರು ಬಿಡಿ. ಯಾರು ಅಲ್ಲ ಪ್ರಿಯಾ, ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಸುಮ್ನೆ ಇದ್ರೆ ಇನ್ನೊಂದಿನ ಏನೋ ಹೇಳ್ತಾರೆ, ಅದನ್ನು ಕೇಳ್ಕೊಂಡಿರಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ನನಗೆ ಆತರ ಅಲ್ಲ. ನಾನು ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ಯಾರ ಹತ್ರನೂ ಡಿಸ್ಕಸ್ಸೇ ಮಾಡಲ್ಲ. ಅಂತರ ನನ್ ಬಗ್ಗೆ ಸುಮ್ನೆ ಬಂದ್ಬಿಟ್ಟು ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಎಲ್ಗಾದ್ರು ಓಡಾಡಿದೀನ ಯಾರ ತರನೋ ಹೋಗಿ ಹೇಳಕ್ಕೆ? ನಾನು ಎಲ್ಲೂ ಒಂದ್ ಕಡೆನೂ ಹೋಗಿಲ್ಲ. ನಾನು ಹೋಗ್ತಾ ಇರೋದೇ ನನ್ನ ಫ್ಯಾಮಿಲಿ ಜೊತೆಗೆ, ಅಷ್ಟ್ ಬಿಟ್ರೆ ಬೇರೆ ಯಾರ ಜೊತೆಗೆ ಹೋಗ್ತಾ ಇದೀನಿ? ಯಾವಳ ಜೊತೆ ಡಿಸ್ಕಸ್ ಮಾಡಕ? ಅದು ನಿಮ್ ವಿಷಯ ಡಿಸ್ಕಸ್ ಮಾಡೋಂಥದ್ದು ಏನಿದೆ? ಏನೋ ಹೇಳಿದ್ರು, ಅದಕ್ಕೆ ಕೇಳ್ತೀನಿ ರೀ, ನಾನು ಅವ್ರನ್ನೇ ಡೈರೆಕ್ಟ್ ಆಗಿ ಅಂತ ಹೇಳ್ದೆ. ಅದಕ್ಕೆ ನಿಮ್ಮನ್ನ ಕೇಳ್ದೆ. ಯಾರು ಹೇಳಿದ್ದು? ಯಾರಂತ ಹೇಳಕ್ಕಾಗತ್ತಾ? ಹೇಳಿ ಮತ್ತೆ, ಯಾರು ಹೇಳಿದಂತ ಹೇಳಿ ಮತ್ತೆ. ಅವ್ರು ಹೇಳಿದಾರ ಅಂದ್ಮೇಲೆ ಅವ್ರಿಗೆ ನಿಮ್ಗೆ ಗೊತ್ತಿರ್ತಾರಲ್ವಾ? ಏನೋ ನಾನು ಯೂಟ್ಯೂಬ್ ಬಗ್ಗೆ ಎಲ್ಲ ಮಾತಾಡಿದ್ದೀರಂತೆ. ಯೂಟ್ಯೂಬ್ ಬಗ್ಗೆನಾ? ಇನ್ನೇನ್ ಕೆಲ್ಸ ಅವ್ರಿಗೆ ಬಿಡಿ, ಮಾಡ್ತಾರೆ. ನಾನಾ? ಯೂಟ್ಯೂಬ್ ಬಗ್ಗೆನಾ? ದೇವರಾಣೆಗೂ ನಿಮ್ ಯೂಟ್ಯೂಬ್ ಬಗ್ಗೆ ನಾನು ಯಾರ ಜೊತೆ ಡಿಸ್ಕಸ್ಸೇ ಮಾಡಿಲ್ಲ. ಅವ್ರಿಗೆ ಮನೇಲಿ ಇನ್ನೇನು ಕೆಲಸ, ಅದೊಂದೇ ಕೆಲಸ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಂತೆ. ನಾನಾ? ಯೂಟ್ಯೂಬ್ ಬಗ್ಗೆ
ನಾನೇನು ಯಾರ ಹತ್ರನು ಈ ಯೂಟ್ಯೂಬ್ ಬಗ್ಗೆ ಡಿಸ್ಕಸ್ಸೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಮಾಡೋದ್ರ ಬಗ್ಗೆ ನಾನು ನೀವು ಡಿಸ್ಕಸ್ ಮಾಡಿದ್ವಿ ಬಿಟ್ರೆ ಬೇರೆ ಯಾರ ಜೊತೆನೂ ನಾನು ಡಿಸ್ಕಸ್ಸೇ ಮಾಡಕ್ ಹೋಗಲ್ಲ. ಹೋಗ್ಲಿ ಬಿಡ್ರಿ, ನೀವು ಮಾತಾಡಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರ ಬಿಡಿ. ಅಲ್ಲ, ನನ್ ಯೋಚನೆ ಮಾಡಕ್ ನನ್ ಟೈಮು ಇಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ನಾನ್ ಮಾತಾಡಿದ್ರೇನೆ ಯೋಚನೆ ಮಾಡಲ್ಲ. ಇನ್ ಮಾತಾಡ್ಲಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನ. ನಾನ್ ಮಾತಾಡಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಮಾತಾಡಿರ್ತೀನಿ. ಇಲ್ಲ ಅಂದ್ರೆ ನಾನು ಆ ವಿಷಯ ಬಗ್ಗೆ ಮಾತೇ ಆಡಲ್ಲ. ಅದ್ರಲ್ಲೂ ಯೂಟ್ಯೂಬ್ ಬಗ್ಗೆ ಎಲ್ಲ ನಾನಿನ್ ಜೊತೆ ಮಾತಾಡ್ಲಿ? ಫಸ್ಟ್ ಆಫ್ ಆಲ್ ನಿಮಗ್ ಇವಾಗ ಮಾಡ್ಬೇಕು ಅನ್ಸ್ತಿದೆ, ಇವಾಗ ಏನೋ ಒಂದ್ ಮಾಡ್ತೀನಿ ಅಂತ ಹೊರಟಿದ್ದೀರಾ, ಮಾಡ್ತಾ ಇದ್ದೀರಾ. ಸೊ ಅದ್ರಲ್ಲಿ ಏನಿದೆ? ಹೋಗ್ಲಿ ಬಿಡ್ರಿ, ಜಸ್ಟ್ ಪ್ರ್ಯಾಂಕ್ ಮಾಡ್ತಾ ಇದೀನಿ ಬಿಡ್ರಿ. ಯೂಟ್ಯೂಬ್ಗೆ ಹಾಕಕ್ಕೆ ಪ್ರ್ಯಾಂಕ್ ಮಾಡ್ತಾ ಇದೀನಿ ಬಿಡ್ರಿ. ಸಿಟ್ಟು ಬರುತ್ತೆ ಗೊತ್ತಾ? ವಿಡಿಯೋ ಯೂಟ್ಯೂಬ್ಗೆ ಹಾಕಕ್ಕೆ ಪ್ರ್ಯಾಂಕ್ ಮಾಡ್ತಾ ಇದೀನಿ ಅಷ್ಟೇ ಬಿಡಿ. ನಿಮ್ ತಲೆ ನಿಮ್ದು. ಓಡಾಡೋದ್ರ ಇದೆಲ್ಲ ಆಗ್ಬಿಡ್ರಿ ಮಾರ್ರೆ, ಸಾಯ್ಲಿ. ಆಮೇಲೆಲ್ಲ ನಗ್ತಾರೆ. ನನಗಾದ್ರೆ ಶಾಕ್. ಫಸ್ಟ್ ಆಫ್ ಆಲ್ ಇವ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೀನಿ ಅಂತ. ನಾನೇ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಹೋಗ್ತಾರೆ. ಆಕ್ಚುಲಿ ಇದು ನಾವು ಒಂದ್ 3 ದಿನದಿಂದ ಮಾತಾಡಿದ್ವಲ್ಲ, ಇದು ಇವಾಗ ವರ್ಕ್ ಆಗತ್ತೆ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ನಿಮ್ ತಲೆ ನನಗೆ ನಂದೇ ಆದ ಕೆಲವೊಂದ್ ಏನೇನೋ ಇದ್ರಲ್ಲಿ ಓಡಾಡ್ಕೊಂಡಿದೀನಿ. ಎಂತ ಮಾತಾಡ್ತಿದಾರೆ, ನಾನ್ ಯಾರ ಜೊತೆ ಇದು ಅಂತ ಯೋಚನೆ ಮಾಡಿದೆ. ಬಟ್ ಆದ್ರೂನು ನನಗೆ ನಿಮ್ಗೆ ಗೊತ್ತು ತಾನೆ, ನಾನು ಸ್ಟ್ರೈಟ್ ಅವ್ರು ಯಾರು ಏನೇ ಹೇಳಿದ್ರು ಮುಖಾಮುಖಿ ಹೇಳ್ಬೇಕು. ಅದ್ ಬಿಡ್ಕೊಂಡು ಇನ್ನೊಂಥರ ಇನ್ನು ಜಾಸ್ತಿ ಬೈತೀರಾ ಅನ್ಕೊಂಡೆ, ಹೆಚ್ಚಿಗೆ ಬೈಗಳ ಬರ್ಲಿಲ್ಲ. ಬರ್ತಿತ್ತು. ಇವಾಗ ಇನ್ನೊಂದ್ ಸ್ವಲ್ಪ ಒಳ್ಳೊಳ್ಳೆ ಭಾಷೆ ಬರ್ತಿತ್ತು ನನಗೆ. ನನಗ್ ಕ್ಲಾರಿಟಿ ಕೊಡ್ಬೇಕು ಅಂತ ಕೂತ್ಕೋತಿದ್ದೆ. ಇವಾಗ ನನಗ್ ಯಾವಳು ಹೇಳ್ದಾಳು ಯಾವನ್ ಹೇಳ್ದಂತ ತಗೊಂಡ್ಬಂದಿ ಅಂತ. ಆಮೇಲೆ ಅಷ್ಟೇ, ಅವಾಗ ನೀವ್ ಯಾರು ಕರ್ಕೊಂಬರಲ್ಲಮ್ಮ ಅಂತ ಯೋಚನೆ ಮಾಡ್ಬೇಕಿತ್ತು. ಈಗ ಆ ಲೆವೆಲಿಗೆ ಮಾಡ್ಬಿಡ್ತಿದ್ದೆ. ಸರಿ ರೀ, ಮಾಡ್ತೀನಿ ರೀ. ಸರಿ, ಬಾಯ್. ಬಾಯ್. ನೋಡಿದ್ರಲ್ಲ, ಒಬ್ರದ್ದಾಯ್ತು. ಮತ್ತೆ ಇವಾಗ ಇನ್ನೊಬ್ರು ಕಾಲ್ ಮಾಡ್ತೀನಿ, ಇಲ್ಲ ಕಾಲೇ ಮಾಡಿಬಿಡ್ತೀನಿ. ಮೆಸೇಜ್ ಅಂದರೆ ಸ್ವಲ್ಪ ವಿಡಿಯೋ ತುಂಬ ಲಾಂಗ್ ಆಗಿಬಿಡತ್ತೆ, ಕಾಲೇ ಮಾಡಿಬಿಡ್ತೀನಿ. ಈಗ ನಮ್ಮ ಅಣ್ಣಂಗೆ ಅಂದರೆ ನನ್ನ ನಾದಿನಿ ಇದ್ದಾರಲ್ಲ, ಅವರ ಹಸ್ಬೆಂಡಿಗೆ ಕಾಲ್ ಮಾಡ್ತಾಯಿದ್ದೀನಿ. ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತ. ಹಲೋ, ಬಿಸಿನಾ ಅಣ್ಣ? ಎಲ್ಲಿದ್ದೀರಾ? ಆಯ್ತಾ ತಿಂಡಿ? ಆಯ್ತು. ಏನು ಮಾಡ್ತಾಯಿದ್ರಿ? ಇದು ಲಿಸ್ಟ್ ಬರ್ಕೊಟ್ಬಿಡ್ತೀವಿ. ಯಾಕೆ ಹಿಂಗ್ ಕೇಳ್ತಿದ್ಯಾ? ಹೇಳಿ. ಹೇಳು. ಫ್ರೀ ಆಗಿದ್ದೀರಾ? ಮತ್ತೇನು ಮಾತಾಡಕ್ ಏನೋ ಯಾರ ಹತ್ರನೋ ಏನೋ ಮಾತಾಡಿದಿರಂತೆ ನನ್ನ ಬಗ್ಗೆ. ಏನಂತ? ಅವಳಿಗೇನು ಕೆಲಸ ಬಿಡು, ಮಾಡ್ತಾಳೆ ಮನೇಲಿ ಕುತ್ಕೊಂಡು ಹಂಗೆ ಹಿಂಗೆ ಅಂತ. ಯಾರು ಹೇಳಿದಮ್ಮ? ವಿಷಯ ಬಂತಣ್ಣ, ಅದಕ್ಕೆ ಮಾಡಿದೆ. ಯಾರು ಹೇಳಿದ ಹೇಳು? ಯಾರು ಹೇಳಿದಂತೆಲ್ಲ ಹೇಳಕ್ಕಾಗತ್ತಾ? ಅವಳಿಗೆ ಇನ್ನೇನು ಕೆಲಸ ಮನೆಯಲ್ಲಿ ಎಲ್ಲ ಮಾಡ್ತಾಳೆ. ಹಂಗೆಲ್ಲ ಯಾರ ಹತ್ರನೂ ಹೇಳಿಲ್ಲಮ್ಮ. ನಾನ್ ನೋಡ್ತೀನಿ, ಲೈಕ್ ಮಾಡ್ಬಿಟ್ಟು ನನ್ ಪಾನ ಇರ್ತೀನಿ. ಅದು ಆತರ ಯಾಕೆ ಕೇಳಕೋ? ನಾನೇ ಮಾಡಿದ್ದೀನಿ ಹೋದ ವಾರ, ನೀನ್ ಯಾಕೆ ಹಂಗೆ ಹೇಳ್ತೀಯ? ಅದಕ್ಕೆ ಏನಪ್ಪ ಹಿಂಗಂತಿದ್ಯಾ ಅಣ್ಣ ಅಂತ ಕೇಳೋಣ ಅಂತ ಮಾಡಿದೆ. ಯಾರು ಎತ್ಕೋ, ಕಾನ್ಫಿಡೆನ್ಸ್ ಎತ್ಕೋ, ಹೇಳ್ತೀನಿ. ಕಾನ್ಫರೆನ್ಸ್ ಹಾಕ್ಬೇಕಾ? ನೀವು ಪ್ರಿಯಾ ಇಬ್ರು ಮಾತಾಡಿದಿರಂತಲ್ಲ, ನೀವೇ ಹಾಕಿ ಕಾನ್ಫರೆನ್ಸ್. ಪ್ರಿಯಾನ? ಸುಮ್ನಿರಮ್ಮ. ನೀವು ಪ್ರಿಯಾ ಇಬ್ರು ಕುತ್ಕೊಂಡು ಮಾತಾಡಿದ್ರಂತೆ, ನಂಗೆ ವಿಷಯ ಬಂತು. ಯಾರ ಹತ್ರ? ಯಾರಿಗೆ ಹೇಳ್ದೆ ಹೇಳು? ಯಾರಿಗೆ ಹೇಳ್ದೆ ಆಮೇಲೆ ಹೇಳ್ತೀನಿ. ನೀವು ಹಾಕಿ ಕಾನ್ಫರೆನ್ಸ್ ಹಾಕಿ ಪ್ರಿಯಂಗೆ. ಇರೋ ನಿಮಿಷ, ಪ್ರಿಯಂಗ್ ಹಾಕ್ಲಾ? ಹಾಕಿ. You are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ.
आप जिस व्यक्ति से बात कर रहे हैं उसने आपकी कॉल को होल्ड पर रखा है। कृपया लाइन पर बने रहें। The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಹಲೋ, ಹ್ಞೂ ಬಿಸಿ ಬರ್ತಾ ಇತ್ತು. ಹ್ಞೂ ಸರಿ ಯಾರು ಹೇಳಿದ್ರಮ್ಮ? ಏನಂತಮ್ಮ? ಹೇಳಿ, ಫಸ್ಟ್ ಕಾನ್ಫರೆನ್ಸ್ ಹಾಕಿ ಹೇಳ್ತೀನಿ. ಅಲ್ಲ, ನಾನು ಹಾಕ್ತೀನಿ, ನೀನು ಹೇಳು, ಪರವಾಗಿಲ್ಲ. ಅಲ್ಲ, ಹೇಳ್ದವ್ರ ಹೆಸ್ರು ಹೇಳೋಕ್ಕಾಗತ್ತಣ್ಣ? ಹಿಂಗೆ ಹೇಳಿದ್ರು ಅಂತ ಹೇಳ್ತಿದ್ದೀನಲ್ಲ. ಅವಳು ಇನ್ನೇನು ಕೆಲಸ ಅಂತ. ಅಲ್ಲ, ನಮ್ಮ ಬಗ್ಗೆ ಮಾತಾಡೋದು ಯಾರು ಏನು ಅಂತ ಗೊತ್ತಾಗುತ್ತಲ್ಲ, ಹೇಳು. ಹೇಳ್ತೀನಿ ರೀ, ಪ್ರಿಯಾನು ಬರಲಿ ಕಾನ್ಫರೆನ್ಸಲ್ಲಿ. ಹಾಕಿ ಕಾನ್ಫರೆನ್ಸ್ ಹಾಕಿ, ಬಿಸಿ ಹೋಗಿ. ಶೇರ್ ಆಗ್ತದೆ. ನೀನೇ ಹಾಕು. ನಾನಾ? ಹ್ಞೂ, ಒಂದು ನಿಮಿಷ. ಹಾಕು. The person you have called is speaking to someone else. You can wait or call again later. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ವೇಟಿಂಗ್ ಬರ್ತಾ ಇದೆ. ಅದೇ ವೇಟಿಂಗ್ ಬರ್ತದೆ. ಹೇಳು, ಹಾಕ್ತೀನಿ ನಾನು. ಅವ್ರ ಅಮ್ಮನ ಹತ್ರ ಮಾತಾಡ್ತಾಳೆ ಅಂತೇಳು. ನಾನಿಲ್ಲಿ ಮೇಲಿದ್ದೀನಣ್ಣ, ಎಲ್ಲಿ? ಟೆರಸ್ ಮೇಲೆ ಇದ್ದೀನಿ. ಹಾಂ, ಇರೋನ್ ಬಂತು. You are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ. ಹಲೋ. ಪ್ರಿಯಾ, ಹಾ, ಏನಾಯ್ತು ನೋಡಮ್ಮ. ಹೇಳಿ, ನೀವೇ ಹೇಳಿ. ಮಮ್ಮಿ ಹತ್ರನೇ ಮಾತಾಡ್ತಾ ಇದ್ಯಾ? ನಾನಿಲ್ಲಿ ಟೆರಸ್ ಮೇಲೆ ಇದ್ದೆ, ಹೇಳು. ಏನ್ ವಿಷಯ? ಯಾರೋ ಏನೋ ಹೇಳಿದ್ರು, ಹಾ, ಅದಕ್ಕೆ ಕೇಳಿದೆ. ನಾವು ಕಂಟೆಂಟ್ ಸೇರ್ಕೊಂಡು ಪ್ರಿಯಂದು ಅದು ಇದ್ ಮಾಡ್ತಾರಲ್ಲ ಇದಲ್ಲಿ ಯೂಟ್ಯೂಬ್ ಅಲ್ಲಿ, ಅವ್ರಿಗೆ ಮಾಡಕ್ ಕೆಲ್ಸ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅಂತ ಹೇಳಿದೀವಂತೆ. ಯಾರ ಹತ್ರ ಹೇಳಿದೀವಿ? ಅದೇ ಯಾರು ಹೇಳೋ ಚಪ್ಪಲ್ ನಮ್ಮಕ್ಕೆ ಬಿಡು. ಯಾರಂತ ಹೇಳು ಕರೆಕ್ಟ್ ಆಗಿ. ಯಾರಂತ ಹೇಳಕ್ಕಾಗತ್ತಾ? ನೀವಿಬ್ರು ಮಾತಾಡಿದ್ರಂತೆ, ಅವಳಿಗೆ ಇನ್ನೇನು ಕೆಲಸ ಮನೆಯಲ್ಲಿ ಮಾಡ್ತಾಳೆ ಅಂತ. ಅದಕ್ಕೆ ಕೇಳಿದೆ. ಹಂಗ್ ಮಾಡೋರು ನಿನಗೆ ಸಪೋರ್ಟ್ ಮಾಡ್ತಿದ್ವಾ? ಅದಕ್ಕೆ ನಾನು ಡೈರೆಕ್ಟಾಗಿ ಕೇಳ್ಬಿಡೋಣ ಒಂದ್ಸಲಿ ಇರು. ಅಲ್ಲ, ಇರೋ ನಿಮಿಷ ಹೇಳ್ತೀನಿ. ಮಾಡಿದ್ರೆ ನಾನ್ ನಿನ್ ಫಾಲೋ ಮಾಡೋಂತ ನೆಸಿಟಿನೂ ಇರ್ಲಿಲ್ಲ. ಅದೇನಾ ಇವಾಗ ಹಿಂಗ್ ಹೇಳಿದ್ರು ಅಂತ ಹೇಳಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು. ಇದೇ ಪ್ರಿಯಾಂಶ, ಅವ್ನ ಯಾರೋ ಹೇಳ್ದಲ್ಲ, ಯಾರೋ ಹೇಳು ಹಂಗ್ ಮಾಡಂಗಿಲ್ಲ, ನನ್ ಜೊತೆ ಸೇರ್ಕೊಂಡು ಅವರು ಮಾಡ್ತಾ ಇರ್ಲಿಲ್ಲ ಅದ್ರಲ್ಲಿ, ಮತ್ತೆ ನನ್ನ ಫಾಲೋ ಮಾಡೋಂತ ನೆಸಿಟಿ ಅವ್ರಿಗೆ ಇರ್ಲಿಲ್ಲ ಅಂತ ಹೇಳು ನೀನು. ಸರಿನಾ? ಹಂಗಂದ್ರಲ್ಲ, ತಕ್ಷಣನೇ ನೀನ್ ಫೋನ್ ಮಾಡ್ಬೇಕಿತ್ತು, ತಕ್ಷಣನೇ ಫೋನ್ ಮಾಡಿ ಮಾತಾಡ್ಬಿಡ್ಬೇಕಿತ್ತು, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಹಿಂಗ್ ಹೇಳಿದ್ರ ಅಂತ ಅವ್ನು ಫೋನ್ ಮಾಡ್ಬೇಕಾಯ್ತಾ ಅಲ್ಲೇ? ನನಗೆ ಇವಾಗ್ಲೇ ವಿಷಯ ಬಂದಿದ್ದು, ಅದಕ್ಕೆ ನಾನು ಇವಾಗ ಫೋನ್ ಮಾಡಿದ್ದು. ನೀನ್ ಅವ್ರು ಯಾರು ಅಂತ ನನ್ಗೆ ಹೇಳದ್ ಬೇಡ. ನೀನ್ ಕಾನ್ಫರೆನ್ಸ್ ಹಾಕಿ ಅವ್ರ ಮ್ಯೂಟ್ ಹಾಕ್ಬಿಟ್ಟೆ ಮಾತಾಡ್ಸ್ಬಿಡ್ಬೋದಿತ್ತಲ್ಲ. ನಾನು ಅದಕ್ಕೆ ಫಸ್ಟ್ ತಿಳ್ಕೊಳ್ತಾ ಇದೀನಿ, ನಾನು ನೀವು ಮಾತಾಡಿದ್ರಾ ಇಲ್ವಾ ಅಂತ ತಿಳ್ಕೊಳ್ತಾ ಇದೀನಿ. ಇರು ಪ್ರಿಯಾ, ಪ್ರಿಯಾ ಯಾರಂತ ಹೇಳು ಪ್ರಿಯಾಂಕ, ನಾನು ಇವಾಗ ನಾನ್ ಕಾನ್ಫರೆನ್ಸ್ ತಗೊಂತೀನಿ. ಹೌದಾ? ಹೇಳ. ಹೇಳು. ಏನಿಲ್ಲ, ಯೂಟ್ಯೂಬ್ಗೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಕೋಪ ಗೀಪ ಮಾಡ್ಕೊಂಡ್ಬಿಡ್ತಾ? ಫುಲ್ ಸೀರಿಯಸ್ ಆಗೋಯ್ತು ಅಣ್ಣ. ಅಯ್ಯೋ, ನಂಗೆ ಗೊತ್ತು ಆ ಬಣ್ಣ ರೈಸ್ ಆಗತ್ತೆ ಅಂತಾನೆ ಅಣ್ಣಂಗೆ ಮಾಡಿದೆ. ಅದೇನೋ ಅಂದ್ಬಿಟ್ಟು ಮಾಡಿದ್ದೆ ಫೋನ್, ಮಮ್ಮಿನೂ ಮಾಡ್ತಾರೆ ಅದೇ ಟೈಮ್ಗೆ. ಸರಿ ಆಯ್ತು ಅಂತ ಕನೆಕ್ಟ್ ಮಾಡ್ಬಿಟ್ಟೆ. ಮಮ್ಮಿ ಅವಳು ಮಾತಾಡ್ತಾ ಇದ್ರು. ನೀನು ಮಾಡ್ತಾ ಇದ್ದೆ, ಲೋಕಿರು ಮಾಡ್ದೇನಪ್ಪ ಇಟ್ಕೊಂಡ್ಬಿಟ್ಟು ಮತ್ತೆ ಇರೇ ಒಂದ್ ನಿಮಿಷ ಮಾಡ್ತೀನಿ ಅಂತ ಅವ್ರಿಗೆ ಮಾತಾಡ್ಬಿಟ್ಟು ನಾನು ಮಾಡಿದೆ. ಹಲೋ, ಯಾಕಣ್ಣ ಕಟ್ ಮಾಡ್ಬಿಟ್ರಿ? ಬೇಜಾರಾಯ್ತಾ? ನಾವೇನೋ ಬೇಜಾರು ಮಾಡ್ಕೊಂಡು ಕಟ್ ಮಾಡ್ಬಿಟ್ರು ಅನ್ಕೊಂಡೆ. ಇಲ್ಲ, ನಾನು ಯಾವ್ದೋ ಒಂದು ಟೆನ್ಷನ್ ಯಾವ್ದೋ ಒಂದು ಫೋನ್ ಕಾಲ್ ಬರ್ಬೇಕು ವೇಟ್ ಮಾಡ್ತಾ ಇದ್ದೆ. ಸರಿ ಬಿಡು, ಆಯ್ತು. ಸರಿ ಅಣ್ಣ, ಓಕೆ. ಸರಿ ಆಯ್ತು, ಇಲ್ಲ ಬಾಯ್. ಈಗ ನಾನು ಚಿಕ್ಕಪ್ಪಂಗೆ ಕಾಲ್ ಮಾಡ್ತಾ ಇದ್ದೀನಿ, ನೋಡೋಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ.
ಪ್ರಿಯಾ ಎಲ್ಲಿದ್ಯಾ? ಇಲ್ಲ ಮನೆ ಬಿಸಿನಾ? ಯಾಕೆ? ಕೇಳಿದೆ. ಇಲ್ಲ ಅಂಗಡಿಗೆ ಹೋಗಿ ರೆಡಿ ಆಯ್ತಾ ಇದೀನಿ. ಆಯ್ತಾ ತಿಂಡಿ? ತಿಂಡಿ ಮಾಡೋ ಪ್ರಿಯಾ? ನೋಡ್ತಿದ್ಯಾ ನನ್ನ ಯೂಟ್ಯೂಬು? ಹಾಂ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಮತ್ತೆ ಯಾರ ಹತ್ರ ಏನೇನೋ ಹೇಳ್ಕೊಂಬಂದಿದ್ಯಾ ಏನ ನೀನು ನನ್ನ ಬಗ್ಗೆ? ಏನ ಯಾರು ಹೇಳಿದ್ ಕರ್ಕೊಂಬ? ಹಾಂ, ಯಾರು ಹೇಳಿದ್ರು ಕರ್ಕೊಂಬ? ಕರ್ಕೊಂಬರ್ಲಾ? ಹಾಂ ಅವಳಿಗೇನು ಮನೇಲಿ ಮಾಡೋಕ್ಕೆ ಕೆಲಸ ಮಾಡ್ತಾಳೆ. ನಾನಾ? ಹ್ಞೂ, ಅದಕ್ಕೆ ಕರ್ಕೊಂಬ ಹೇಳ್ದವ್ರನ್ನ. ಅದಕ್ಕೆ ಕೇಳಿದೆ. ಹೇಳ್ದ ಕರ್ಕೊಂಬ ಪ್ರಿಯಾ. ಅದಕ್ಕೆ ಸುಮ್ಮನೆ ಅದು ಮನ್ಸಲ್ಲಿ ಇಟ್ಕೋಬಾರ್ದಲ್ವಾ, ಕೇಳ್ಬಿಡ್ಬೇಕು. ಅಂತೀವಿ ಆ ಥರ. ಅದಕ್ಕೇನೆ ಏನಪ್ಪ ಹಿಂಗೆ ಮಾತಾಡಿದ್ಯಾ ನಮ್ಮ ಚಿಕ್ಕಪ್ಪ? ನಾನು ನಿನಗಂತೀನ? ಹಾಂ, ಅಲ್ಲ ನಾನು ನಿನಗಂತೀನ ಪ್ರಿಯಾ. ಅದಕ್ಕೇನೆ ಕೇಳಿದೆ ಅವಳಿಗೇನು ಮಾಡೋಕ್ಕೆ ಕೆಲಸ ಮನೇಲಿ. ಹ್ಞೂ ಅದು ಕೇಳಿದ್ರೆ ಒಳ್ಳೇದಾಯ್ತು. ಈಗ ನೀನು ಇಟ್ಕೊಂಡಿದ್ರೆ ಹಂಗೆ ಇರೋದು. ಇಟ್ಕೊಂಡಿದ್ರೆ ನಮ್ಮ ಚಿಕ್ಕಪ್ಪ ನಿಜ ಅಂದಿದ್ದೇನೋ ನೋಡಪ್ಪ ಹೆಂಗೆ ಮಾತಾಡ್ತಾರೆ. ನಮ್ಮ ಸಂಬಂಧಿಕರೇ ನಮಗೆ ಸಪೋರ್ಟ್ ಮಾಡಲ್ಲ. ಸಂಬಂಧಿಕಲ್ಲ, ಹಾಂ, ನಿಮ್ಮ ಅಪ್ಪನಿಗಿಂತ ಹೆಚ್ಚು ನಾವು. ನಾನು ಹಿಂಗಂತೀನ? ಅದೇನೆ. ಅಲ್ಲ ಹೇಳ್ದ ಕರ್ಕೊಂಬ ಹೇಳ್ತೀನಿ. ಕರ್ಕೊಂಬರ್ಲಾ? ಹಾಂ ಸರಿ ಸರಿ ಬಿಡು. ನೀನು ಹೇಳಿಲ್ಲ ಅಂದರೆ ಬಿಡು ಹೋಗ್ಲಿ ನೀನು. ಅಲ್ಲ ಹೇಳ್ದ ಕರ್ಕೊಂಬ ಪ್ರಿಯಾ ನೀನು. ಅಲ್ಲ ಹೇಳಿಲ್ಲಲ್ಲ ಬಿಡು ಹೋಗ್ಲಿ, ಇನ್ನೇನು ಸುಮ್ಮನೆ ಮಾತು. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾನು ಅಂದೆ ಪಾಪಚ್ಚಿ ಹಂಗೆಲ್ಲ ಮಾತಾಡಿರಲ್ಲ, ನಾನೇ ಕೇಳ್ತೀನಿ ಅಂತ ಅಂದೆ. ಹಾಂ ಹ್ಞೂ ಅಲ್ಲ ನಾನು ನಿನಗೆ ನನ್ನ ಕೈ ಹೇಳು. ಇನ್ನ ಖುಷಿ ಪಡ್ತೀವಿ. ಮನೇಲಿ ಹಾಕಿ ನಮ್ಮನೆ ಒಂದು ಎಲ್ಲ ಹಾಕಿದಲ್ಲ ಇನ್ನ ಖುಷಿ. ಟಿವಿಲಿ ಹಾಕು ಮನೆ ನೋಡ್ತಾ ಇದ್ದು ಮತ್ತೆ ಏನ್ ಮಾತಾಡ್ತೆ, ಜನ ಹೆಂಗಿರು ಮಾತಾಡ್ತಾರೆ ಅಷ್ಟೇ. ಎಲ್ಲಿದ್ಯಾ? ಇಲ್ಲೇ ಮನೇಲಿ. ಆಯ್ತು ಬಾ. ಯಾರು ಹೇಳ್ತಾರೆ ಪಾಪಚ್ಚಿ ಪ್ರ್ಯಾಂಕ್ ಮಾಡಿದೆ ಯೂಟ್ಯೂಬ್ ವಿಡಿಯೋಗೆ ಅಷ್ಟೇ. ಹಿಂಗೆ ನಾನು ಬೈತ್ಯ ಸರಿಯಾಗಿ ಎಲ್ರಿಗೂ ಅಂದ್ಕೊಂಡಿದ್ದೆ, ಕೆಟ್ಟ ಕೆಟ್ಟ ಮಾತು ಬರುತ್ತೆ ಅಂದ್ಕೊಂಡಿದ್ದೆ. ಯಾಕೆ ಮಾತಾಡೋದು? ಅದಕ್ಕೆ ಹೇಳಿಲ್ಲ ಯಾರು ಹೇಳೋದು ಕರ್ಕೊಂಬ ಅಂತ. ಸರಿ ಪಾಪಚ್ಚಿ ಆಯ್ತು. ಬರ್ರಿ ಆಮೇಲೆ. ಹ್ಞೂ ಸರಿ ಬಾಯ್. ಆಯ್ತು.